ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಮಂಜರಾಬಾದ್ ಫೋರ್ಟನ್ನು ಮುಗಿಸ್ಕೊಂಡು ಈಗ ನಾವು ನೆಕ್ಸ್ಟು ಬೇರೆ ಪ್ಲೇಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ನೇಚರ್ ಸಿಗುತ್ತೋ ಅವೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಸ್ವಲ್ಪ. ಈ ವ್ಲಾಗಲ್ಲಿ ನನ್ನ ಮತ್ತು ನನ್ನ ಫ್ರೆಂಡ್ಶಿಪ್ ಹೇಗಾಯಿತು ಅಂತ ಒಂದು ಚಿಕ್ಕ ಸ್ಟೋರಿನ ಹೇಳಿರ್ತೀವಿ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇದು ಕಾಡುಮನೆ ಟೀ ಎಸ್ಟೇಟು. ಹೇಗನ್ಸ್ತಾ ಇದೆ ನಿಮಗೆ ಟ್ರಿಪ್ ಬಂದು? ತುಂಬ ಖುಷಿ ಆಗ್ತಿದೆ. ಅಂದರೆ ಆಫ್ಟರ್ ಲಾಂಗ್ ಟೈಮ್ ಡಿಗ್ರಿ ಫ್ರೆಂಡ್ಸು ಮೀಟ್ ಆಗಿದ್ದು ಇವತ್ತು. ಚೆನ್ನಾಗಿದೆ, ಬೆಟರ್. ಏನಂತ ಹೇಳ್ತಾರೆ, ಯಾರ ಜೊತೆ ಹೋಗ್ತೀಯಾ? ನೆಕ್ಸ್ಟ್ ಮಂತ್ ಅವಳ ಮದುವೆ ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ತಿರೋದ್ರಿಂದ ಇಬ್ಬರಿಗೂ ಫೀಲಿಂಗ್ ಆಗ್ತಾ ಇತ್ತು. ಚೆನ್ನಾಗಿ ಅನಿಸ್ತೈತೆ. ನಿಂಗೆ ಹೆಂಗೆ ಅನಿಸ್ತೈತೆ? ನನಗೆ ತುಂಬ ಖುಷಿ ಆಗ್ತಿದೆ. 3 ವರ್ಷ ಆದಮೇಲೆ ಮೀಟ್ ಆಗಿದ್ದೀವಿ, ಒಂದು ಟ್ರಿಪ್ ಗಂಟ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಾವು 10th ಲಾಸ್ಟ್ ಟ್ರಿಪ್ ಹೋಗಿದ್ದು. ಅದಾದಮೇಲೆ ಹೋಗಲಿಲ್ಲ, ಯಾಕೆಂದರೆ ಅದು ಕೊರೋನಾ ಬ್ಯಾಚು. ಡಿಗ್ರಿಲಿನೇನು ಹೋಗೋಕ್ಕೆ ಆಗಲಿಲ್ಲ, ಯಾಕಂದರೆ ನಿನ್ನ ಜೊತೆಗಿರಲಿಲ್ಲ. ತುಂಬ ನನ್ನ ಜೊತೆ ಬಂದಿರೋದು ಹೆಂಗೆ ಅನಿಸ್ತೈತೆ? ತುಂಬ ಖುಷಿ ಆಗ್ತಿದೆ. ಏನಂತಂದರೆ ಎಕ್ಸ್ಪೆಕ್ಟ್ ಮಾಡಿ ಹ್ಯಾಪಿ ಇಲ್ಲ. ಐ ಆಮ್ ಬಿ ಹ್ಯಾಪಿ. ಮೈ ಹ್ಯಾಪಿನೆಸ್ ಅಲ್ವಾ ನೀನು, ಹಾಗಾಗಿ ಐ ಆಮ್ ಫುಲ್ ಹ್ಯಾಪಿ. ಎಷ್ಟು ವರ್ಷದ ನಮ್ಮ ಫ್ರೆಂಡ್ಶಿಪ್ಪು? ನಾನು 7th ಇರಬೇಕಾದ್ರೆ ಪರಿಚಯ ಆಗಿದ್ದು. ಪರಿಚಯ ಹೋಗಿ ಈಗ ಏನಂತಂದರೆ ನನ್ನನ್ನು ಬಿಟ್ಟು ನೀನಿರೋಕ್ಕಾಗಲ್ಲ, ನಿನ್ನನ್ನು ಬಿಟ್ಟು ನಾನು ಇರೋಕ್ಕಾಗಲ್ಲ, ಅಷ್ಟು ಕ್ಲೋಸ್ ಆಗಿದ್ದೀವಿ. ಹೆಂಗೆ ಅಂತಂದರೆ ಎಲ್ಲರೂ ಟೆಂಪ್ರವರಿ ಫ್ರೆಂಡ್ಸ್ ಇರ್ತಾರೆ. ನಾವು ಹೈಸ್ಕೂಲ್ ಫ್ರೆಂಡ್ಸ್, ಮರೆಯಲಾಗದ ಫ್ರೆಂಡ್ಸ್. 10 ವರ್ಷದ ಫ್ರೆಂಡ್ಶಿಪ್ ಕಂಪ್ಲೀಟ್ ಆಗಿದೆ. 10 ವರ್ಷ ಕಂಪ್ಲೀಟ್ ಆಗಿ ಇವಾಗ 11ನೇ ವರ್ಷಕ್ಕೆ ಹೋಗ್ತಿದ್ದೀವಿ. ನೋಡಿ, ನೀವು ಇದೇ ಥರ 100 ವರ್ಷ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಿ, ಆಯಿತಾ? ಯಾವುದೇ ನಮ್ಮಿಬ್ಬರ ಮಧ್ಯೆ ಒಂದು ದಿವಸ ಜಗಳ ಬಂದಿಲ್ಲ, ಒಂದು ದಿವಸ ಮಾತು ಕೂಡ ಬಿಟ್ಟಿಲ್ಲ. ಒಂದೇ ಒಂದು ದಿವಸ ಅಷ್ಟೇ ಡಿಗ್ರಿಲಿ ಒಂದು ವಿಚಾರಕ್ಕೋಸ್ಕರ, ಅದು ಸುಮ್ಮನೆ ಸಿಲ್ಲಿ ವಿಚಾರಕ್ಕೋಸ್ಕರ ಮಾತು ಬಿಟ್ಟಿದ್ವಿ. ಒಂದೇ ಒಂದು ದಿವಸ ಇಬ್ಬರಿಗೂ ಮನಸ್ಸು ತಡೆದಿರಲಿಲ್ಲ. ಅಲ್ಲಿಗೆ ಕ್ಲಿಪ್ಪಿಂಗ್ ಸ್ಟಾಪ್ ಆಗಿದೆ. ಅವಳು ಏನು ಹೇಳ್ತಾ ಇದ್ಲು ಅಂದರೆ, ಒಂದಿನ ನಾವು ಜಗಳ ಆಡಿಲ್ಲ ಅಂತ. ಹೌದು, ಜಗಳ ಆಡಿಲ್ಲ. ಮತ್ತು ಒಂದೇ ಸಲ ಜಗಳ ಆಡಿದ್ದು ಕಾಲೇಜ್ ಟೈಮಲ್ಲಿ. ಆವಾಗ ನಾನೇ ಹೋಗಿ ಮಾತಾಡಿಸಿದ್ದೆ ಅವಳನ್ನ. ಇವಾಗಂತೂ ಡೈಲಿ ಫೋನಲ್ಲಿ ಮಾತಾಡ್ತೀವಿ. ಒಂದಿನ ಮಾತಾಡಿಲ್ಲ ಅಂದರೆ ಏನೋ ಒಂಥರ ಬೇಜಾರಾಗ್ತಾ ಇರುತ್ತೆ. ಡೈಲಿ ಫ್ರೀ ಸಿಕ್ಕಾಗೆಲ್ಲ ಫೋನಲ್ಲಿ ಮಾತಾಡ್ತಾನೆ ಇರ್ತೀವಿ. ನನ್ನ ಅವಳ ಫ್ರೆಂಡ್ಶಿಪ್ ಹೇಗಿದೆ ಅಂತ ಅಂದರೆ ಅದು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. 10 ವರ್ಷದಿಂದ ನಾನು ಹಾಗೆ ಇದ್ದೀನಿ, ಅವಳು ನನ್ನ ಜೊತೆ ಅದೇ ಥರನೇ ಇದ್ದಾಳೆ. ಏನೇ ಒಂದು ದುಃಖ ಆಗಲಿ ಖುಷಿ ಇರಲಿ ಅವಳ ಜೊತೆನೇ ನಾನು ಹೇಳ್ಕೊಳ್ಳೋದು ಫಸ್ಟು. ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಇವಳನ್ನು ಬಿಟ್ಟು, ಆದರೆ ಇವಳ ಥರ ಯಾರೂ ಇಲ್ಲ. ನನಗೆ ಫಸ್ಟ್ ಫ್ರೆಂಡ್ ಅಂತ ನೆನಪಾಗೋದು ಅಂದರೆ ಪೂಜಾ ಅಂತಲೇ. ಟ್ರಿಪ್ಪೆಲ್ಲ ಮುಗೀತು, ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿ ಕೊನೆಗೆ ನಾವು ಎಲ್ಲರೂ ಮನೆಗೆ ಹೋದ್ವಿ. ಲಾಸ್ಟ್ಗೆ ನಾನು ಟ್ರಿಪ್ಪಲ್ಲಿ ತೆಗೆದಿರುವಂತಹ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ.